ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸಾಗರದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಶ್ರಮಜೀವಿ ಆಶ್ರಮ ಅಂದರೆ ಚರಕ ಶ್ರಮಜೀವಿ ಆಶ್ರಮಕ್ಕೆ ಬಂದಿದ್ದೀವಿ. ಇಲ್ಲಿ ಆರೋಗ್ಯ, ಆಹಾರ ಮತ್ತು ಆದಾಯ ಅನ್ನೋವಂತಹ ಒಂದು ಕಾರ್ಯಾಗಾರ ನಡೀತಿದೆ, ಅದಕ್ಕೆ ಬಂದಿದ್ದೀವಿ ನಾವೆಲ್ಲ. ಇಲ್ಲಿ ಆರೋಗ್ಯವಾಗಿರುವಂತಹ ಅಡುಗೆಗಳನ್ನು ಹೇಗೆ ಮನೆಯಲ್ಲೇ ಮಾಡೋದು, ಅದು ರುಚಿಯಾಗಿ ಮತ್ತು ಅದರಿಂದ ಆದಾಯ ಗಳಿಸೋದು ಹೇಗೆ ಅಂತ ಹೇಳಿ ಇಲ್ಲಿನ ಒಂದು ಕಾರ್ಯಾಗಾರ ಆಗಿದೆ. ಹೆಣ್ಮಕ್ಳಿಗೆ ಇದು ಏನು ಅಂತ ಗೊತ್ತಾಗ್ತಿಲ್ಲ, ಯಾಕೆಂದರೆ ಯಾರು ನೇಕಾಗಲಿಲ್ಲ, ಹಾಗಾಗಿ ತುಂಬ ಸಮಯ ಹಿಡಿತು. ಆದರೆ ಅಷ್ಟು ಸಮಯ ಹಿಡಿದು ಮಾಡಿದ್ರಿಂದಾಗಿ ಇನ್ನು ನಾವು ಮಾಡುವಂತಹ ಅಡುಗೆಗಳನ್ನು ಹೇಗೆ ನಾವು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಎಕ್ಸ್ಪ್ಲನೇಷನ್ ಮಾಡ್ತಾಯಿದ್ರು. ಜೊತೆಗೆ ಆರೋಗ್ಯಕರವಾದಂತಹ ಅಡುಗೆಗಳನ್ನು ಕೂಡ ತುಂಬಾ ಹೇಳಿಕೊಟ್ರು ನಮಗೆ. ಫಸ್ಟ್ ನೋಡಿ, ಇಲ್ಲಿ ಶೇಂಗಾನ ಹಾಕ್ಕೊಳ್ತಾ ಇದ್ದಾರೆ. ಸುಮಾರು ಒಂದು 5-6 ರೀತಿಯ ರೆಸಿಪಿಗಳಿಗೆ ಇದು ಯೂಸ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಶೇಂಗಾ ಹಾಕ್ಕೊಂಡಿದ್ದಾರೆ. ಮತ್ತು ಇನ್ನೊಂದು ಬಾಣಲೆಯಲ್ಲಿ ತುಪ್ಪ ಹಾಕಿಬಿಟ್ಟು ರಾಗಿ ಹಿಟ್ಟನ್ನು ಹುರ್ಕೊಳ್ತಾ ಇದ್ದಾರೆ. ರಾಗಿ ಹಿಟ್ಟನ್ನು ಹುರ್ಕೊಳ್ಬೇಕು. ಸುಮಾರಷ್ಟು ರೆಸಿಪಿಗಳನ್ನು ನಾವಿಲ್ಲಿ ಇವತ್ತು ಮಾಡ್ತಾಯಿದ್ದೀವಿ. ನಾನು ಒಂದೇ ವಿಡಿಯೋದಲ್ಲಿ ಹಾಕೋದಿಲ್ಲ, ಇವತ್ತೊಂದು 3 ರೆಸಿಪಿ ಶೇರ್ ಮಾಡಿದ್ರೆ ಮತ್ತೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಉಳಿದಿದ್ದು ರೆಸಿಪಿನ ಶೇರ್ ಮಾಡ್ತೀನಿ. ಈಗ ಶೇಂಗಾನ ಈ ಸೈಡ್ ಹುರ್ಕೊಳ್ತಾ ಇದ್ದಾರೆ, ಆ ಸೈಡು ರಾಗಿ ಹಿಟ್ಟನ್ನು ಹುರ್ಕೊಂಡಿದ್ದಾರೆ. ಈಗ ಅದನ್ನು ತೆಗೆದಿಟ್ಕೊಳ್ತಾ ಇದ್ದಾರೆ. ನೀರಲ್ಲಿ ನೆನೆಸಿರೋವಂತಹ ಅಲಸಂದೆನ ಬೇಯಕ್ಕೆ ಇಡ್ತಾ ಇದ್ದಾರೆ. ಬಟ್ ಈ ರೀತಿ ಬೇಯಕ್ಕೆ ಇಡಬಾರ್ದಂತೆ. ಕೈ ಕಟ್ಕೊಂಡ ನೀ ಎಂತ ಮಾಡ್ತಿದ್ದಿ ಮತ್ತೆ ಇಲ್ಲಿ? Kabhi bhi water has to reach the boiling point, then put the tur dal, ಹೆಸರು ಬೇಳೆ, कोई अभी ನೋಡಿ ನಾನು ಮಾಡಿದ ಮಿಸ್ಟೇಕ್ ಯಾರು ಮಾಡಬೇಡಿ. पुराना जमाना में हमारा बड़े लोग ये उबालने के बाद चावल रखी जाता है, समझ याद है? ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ನಾವು ನೆನೆಸಿಟ್ಕೊಂಡಿರೋವಂತಹ ಅಲಸಂದೆನ ಹಾಕ್ಕೊಳ್ಬೇಕು. ಇದೊಂದೇ ಅಲ್ಲ, ಯಾವುದೇ ಬೇಳೆ ಆದರೂ ಅಷ್ಟೇ, ಕಾಳಾದರೂ ಅಷ್ಟೇ ಇದೇ ರೀತಿ ಮಾಡಬೇಕಂತೆ. ಅಕ್ಕಿ ಕೂಡ ಬೇಯಿಸುವಾಗ ಇದೇ ರೀತಿ ನೀರು ಕುದಿಯುವಾಗ ನಾವು ಹಾಕ್ಕೊಳ್ಬೇಕಂತೆ. ನಂತರ ಅದ್ರ ಮೇಲ್ಗಡೆ ನೊರೆ ಬರುತ್ತೆ, ಅದನ್ನು ತಗೊಳ್ಬೇಕು. ಇದು ಮೇಲೆ ತಗೋಬೇಕಂತ ನೀನು ಹೇಳಿದ್ರು, ನೀವು ಇರಲಿಲ್ಲಲ್ಲ. ಅದು ಯೂರಿಕ್ ಆಸಿಡ್ ಆಗುತ್ತಂತೆ. ಪ್ಲೇಟ್ ನೆಕ್ಸ್ಟ್ ಈಗ ಬಾದಾಮಿನ ನೆನೆಸಿಟ್ಕೊಂಡಿದ್ರು, ಅದನ್ನು ಕುದಿಯೋಕೆ मिलेट पुडिंग बना रहा हूँ. ओके, कुछ भी आटा से बन सकता, जोला दाल, मिलेट एंड राइस आल्सो, रेड राइस आल्सो. बेटर टू टेक द रेड राइस इंस्टेड ऑफ द पॉलिश राइस. ओके, इधर मैं यूज़ कर रहा हूँ, इधर इंग्रेडिएंट्स रख दिया मैं. ओके, रागी टू, बेल्ला, दालचीनी, खजूर, एप्पल. एप्पल के वजह से आप मैंगो भी रख सकता एंड जैक फ्रूट भी रख सकता, राइप्ड बनाना भी रख सकता. ओके, विच फ्रूट यू लाइक, अंजीर भी रख सकता. ओके, अकॉर्डिंग टू योर टेस्ट यू कैन चूज. Basic thing is the common sense if you think. One is a flour, another thing is a sweetener, another thing is a fruit. This is the common. Okay, fruit you can replace as per your season, as per your choice. Even flour you can replace as per season, as per your choice. This is the item. किसी भी आटे से कर सकते हैं. ಅಕ್ಕಿ ಹಿಟ್ಟಲ್ಲೂ ಮಾಡ್ಬೋದಂತೆ, ಜೋಳದ ಹಿಟ್ಟಲ್ಲೂ ಮಾಡ್ಬೋದಂತೆ. Okay, either I am using the badam, almonds. If you want you can use the soaked moongfali. If you want you can use the sesame also, white sesame, not black. ಬಿಳಿ ಎಳ್ಳು. Okay, if you want you can use the pumpkin seeds, ಕುಂಬಳಕಾಯಿ ಬೀಜ. Okay, and sunflower ಬೀಜ, flax seed, ಅಗಸೆ ಬೀಜ, चिया सीड, सोक्ड चिया सीड. ओके, आपको क्या चाहिए वो यूज कर सकते, समझ गए? इधर दालचीनी, अभी दालचीनी यूज कर रहा हूँ. अभी दालचीनी why I am using, it will balances the sweetness. Okay, when you eat the more sweet, it will makes you to absorb the body very slowly. It doesn't shoots up the sugar. That's why dalchini I am using. If you want you can use the jatai also. Okay. If you want you can use the lavanga powder also. If you want you can use the biryani pataka powder also, bay leaf powder. Otherwise ilachi is the regular one.
ओके हमको वो आदत पड़ लिया वो, इसलिए आई डोंट लाइक द इलायची फ्लावर एवरीडे, बचपन से वही कर रहा हूँ। बेस क्या है, फ्लावर है। ओके ये वाला बॉईल करके ऐसे थिक गंजी बनाना, ओके थिक गंजी बनाना। करने टाइम में 1 मिनट ऐसे आराम से, ये मेहमान के लिए, रिलेटिव अतिथि के लिए बना रहा हूँ। ये प्रसाद प्यार से है, बनाओ। ये वाला अमृत ऐसे आना है, ऐसे धारणा करके पका, बस उतना है। ये इतना इंग्रेडिएंट दिया, उससे टेस्ट नहीं आता, आपका वो इंटेंशन विल गिव द मोर टेस्ट ಅದು ಮಿಲೆಟ್ಸ್ ಪುಡ್ಡಿಂಗ್ ಮಾಡೋದಕ್ಕೆ ಈಗ 1-2 ಸ್ಪೂನ್ನಷ್ಟು ರಾಗಿ ಹಿಟ್ಟು ಮತ್ತು ಅದರ ಡಬಲ್ ಕ್ವಾಂಟಿಟಿಯಷ್ಟು ನೀರನ್ನ ಹಾಕಿ ತಿಕ್ ಪೇಸ್ಟ್ನಲ್ಲಿ ಗಂಜಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ಆಮೇಲೆ ಅದು ಕಂಪ್ಲೀಟ್ ತಣ್ಣಗಾಗಬೇಕು ಗಂಜಿ ಮಾಡ್ಕೊಂಡ್ಮೇಲೆ. ಇದು ತುಂಬಾ ಒಂದು ಹೆಲ್ತಿ ಆಗಿರುವಂತಹ ರೆಸಿಪಿ, ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ನೆಕ್ಸ್ಟು ಖರ್ಜೂರನ ಕೂಡ ಸ್ವಲ್ಪ ನೀರಲ್ಲಿ ಹಾಕಿ ನೆನೆಸ್ಕೊಳ್ತಾ ಇದ್ದಾರೆ. ನೆಕ್ಸ್ಟು ಬಾದಾಮಿ ಎಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದಾರೆ. ನೆಕ್ಸ್ಟು ಈಗ ಬಾದಾಮಿ ಸಿಪ್ಪೆ ತೆಗೆದಿದ್ದು ಮತ್ತು ಖರ್ಜೂರ ಏನು ನೆನೆಸ್ಕೊಂಡಿದ್ರು ಅದನ್ನು ಹಾಕ್ಕೊಳ್ತಾ ಇದ್ದಾರೆ. ಇದ್ರ ಜೊತೆಗೆ ತೆಂಗಿನಕಾಯಿ ತುರಿನೂ ಸ್ವಲ್ಪ ಹಾಕಿ ಇದನ್ನು ಫಸ್ಟು ರುಬ್ಕೊಳ್ತಾ ಇದ್ದಾರೆ. ಆಮೇಲೆ ನೀರು ಹಾಕಿ ಸ್ವಲ್ಪ ರುಬ್ಕೊಳ್ತಾ ಇದ್ದಾರೆ. ಹೆಲ್ತಿಯಾಗಿರುವಂತಹ ರೆಸಿಪಿನ ನಾವು ಟೇಸ್ಟಿಯಾಗಿ ಹೇಗೆ ಮಾಡ್ಬೋದು ಅಂತ ತುಂಬಾ ಚೆನ್ನಾಗಿತ್ತು. ನಮಗೆಲ್ಲ ಟೇಸ್ಟ್ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಹೊರಗಡೆ ಫುಡ್ ಕೊಡೋ ಬದಲು ಈ ರೀತಿ ಹೆಲ್ತಿಯಾಗಿರೋವಂತಹ ಫುಡ್ಡನ್ನು ಅವ್ರಿಗೆ ಹೇಗೆ ತಿನ್ನಿಸೋದು ಅಂತ ಹೇಳಿ ಈ ರೀತಿ ರೆಸಿಪಿಗಳನ್ನು ಕಲ್ತ್ಕೊಂಡ್ರೆ ಒಳ್ಳೆಯದು. ನೆಕ್ಸ್ಟ್ ಈಗ ಸಿಪ್ಪೆ ತೆಗೆದಿಟ್ಕೊಂಡಿರೋವಂತಹ ಆ್ಯಪಲ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದಾರೆ. 1-2 ಆ್ಯಪಲ್ನ ಹಾಕಿದ್ದಾರೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾ ಇದ್ದಾರೆ. ಫಸ್ಟು 1 ಆ್ಯಪಲ್ ಕಟ್ ಮಾಡಿ ಹಾಕಿದರು. ಈಗ ಇನ್ನೊಂದು ಆ್ಯಪಲ್ನ ಕೂಡ ಇದಕ್ಕೇ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದಾರೆ. ಇದ್ರ ಜೊತೆಗೆ ಮತ್ತೆ ಸ್ವಲ್ಪ ಬೆಲ್ಲ ಕೂಡ ಹಾಕಿ ನೀರು ಹಾಕಿ ರುಬ್ಕೊಳ್ತಾ ಇದ್ದಾರೆ. ಇಲ್ಲಿ ಎಲ್ಲೂ ಕೂಡ ಆರ್ಟಿಫಿಷಿಯಲ್ ಕಲರ್ ಆಗಲಿ ಅಥವಾ ಅನ್ಹೆಲ್ದಿ ಫುಡ್ ಆಗಲಿ ಯಾವುದನ್ನು ಕೂಡ ಬಳಸಿಲ್ಲ. ಎಲ್ಲ ಕೂಡ ಹೆಲ್ತಿ ಆಗಿರುವಂತಹ ಫುಡ್ಡೇ. ಈಗ ಸ್ವಲ್ಪ ನೀರು ಹಾಕಿ ರುಬ್ಬಿ ನಂತರ ಇಲ್ಲಿ ಬೆಲ್ಲ ಹಾಕಿ ರುಬ್ಕೊಳ್ತಾ ಇದ್ದಾರೆ. ಟೇಸ್ಟ್ ನೋಡಿಕೊಂಡು ಬೆಲ್ಲ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೋದು. ಈಗ ಇದಕ್ಕೆ ದಾಲ್ಚಿನ್ನಿ ಪೌಡರು ಚಕ್ಕೆ ಪುಡಿನ ಹಾಕ್ಕೊಳ್ತಾ ಇದ್ದಾರೆ. ಚಕ್ಕೆ ಪುಡಿ ಬದಲಿಗೆ ಲವಂಗ ಪುಡಿನಾದರೂ ಹಾಕ್ಕೊಬೋದು, ಏಲಕ್ಕಿ ಪುಡಿನಾದರೂ ಹಾಕ್ಕೊಳ್ಬೋದು ಅಥವಾ ಜಾಯಿಕಾಯಿ ಪುಡಿನಾದರೂ ಹಾಕ್ಕೊಳ್ಬೋದು. ಈಗ ಏನು ರಾಗಿ ಗಂಜಿ ಮಾಡ್ಕೊಂಡಿದ್ರಲ್ಲ ಅದನ್ನು ಹಾಕಿ ರುಬ್ಕೊಳ್ತಾ ಇದ್ದಾರೆ. ದೊಡ್ಡ ಮಿಕ್ಸಿ ಜಾರ್ ತೊಗೊಂಡಿದ್ರೆ ಅಷ್ಟನ್ನು ಸೇರಿಸಿ ಒಟ್ಟಿಗೆ ರುಬ್ಕೊಳ್ಬೋದಾಗಿತ್ತು. ಈಗ ಇದನ್ನು ಮತ್ತು ಗಂಜಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ವಲ್ಪ ತಣ್ಣಗಾದಮೇಲೆ ಮತ್ತೆ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಕಟ್ ಮಾಡಿ ಹಾಕಿ ಅಥವಾ ಫ್ರೂಟ್ಸ್ಗಳನ್ನೆಲ್ಲ ಕಟ್ ಮಾಡಿ ಹಾಕಿ ಸರ್ವ್ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. हो गया ये ठंडी ठंडी करने के बाद आप नट्स डाल के सर्व कर सकते हैं। इसमें ऊपर क्रीम डाल के नट्सು ಮತ್ತು नट्स ಎಲ್ಲ ಮಿಕ್ಸ್ ಮಾಡಿ नहीं तो ऐसा खाओ, फ्रूट्स भी डाल सकते हैं. हो गया, ಒಂದು ಐಟಮ್ ರೆಡಿ ಆಯಿತು. ये प्रोटीन लड्डू, इसमें आपको पॉपी सीड्स भी डाल सकता हूँ. पॉपी सीड्स पता है ना, खसखस, हाँ खसखस भी डाल सकता हूँ. ये पूरा रोस्ट करके पीस करके लड्डू बस उतना है. इट्स हाई अच्छा प्रोटीन है इसमें. ಪ್ರೋಟೀನ್ ಲಡ್ಡು ಮಾಡೋದಕ್ಕೆ ಹುರ್ಗಡ್ಲೆನ ಹುರ್ಕೊಂಡಿದ್ದಾರೆ ಮತ್ತು ಈ ಪಂಪ್ಕಿನ್ ಸೀಡ್ಸ್ ಕುಂಬಳಕಾಯಿ ಬೀಜ ಅದನ್ನು ಕೂಡ ಹುರ್ಕೊಂಡಿದ್ದಾರೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದಾರೆ. ಇದ್ರ ಜೊತೆಗೆ ಅಗಸೆ ಬೀಜನ ಹುರಿದು ಪುಡಿ ಮಾಡಿ ತಂದಿಟ್ಕೊಂಡಿದ್ದಾರೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದಾರೆ. ಇದು ಹೈ ಪ್ರೋಟೀನ್ ಲಡ್ಡು, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಂತೆ. ಮಕ್ಕಳಿಗೆಲ್ಲ ಸ್ಟ್ರೆಂತ್ ಬರೋದಕ್ಕೆ ಮತ್ತು ಮಸಲ್ ಬಿಲ್ಡ್ ಮಾಡೋದಕ್ಕೂ ಕೂಡ ಒಳ್ಳೆಯದು ಅಂತ ಹೇಳಿದ್ರು. ಈಗ ಇದನ್ನು ನೈಸಾಗಿ ಪುಡಿ ಮಾಡ್ಕೊಳ್ಬೇಕು, ತರಿ ಇರಬಾರ್ದು. ಚೆನ್ನಾಗಿ 1-2-3 ಸಲ ನಾವು ಮಿಕ್ಸಿಯಲ್ಲಿ ರನ್ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತೆ 1-2-3 ಸಲ ಈ ಥರ ರನ್ ಮಾಡಿಕೊಂಡ್ರೆ ಚೆನ್ನಾಗಿ ಪುಡಿ ಆಗುತ್ತೆ. ಈಗ ಇದು ಪುಡಿ ಆಗಿದೆ, ಬೇರೆ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದಾರೆ. ನಂತರ ಇದಕ್ಕೆ ಸ್ವೀಟ್ನೆಸ್ಸಿಗೆ ಮತ್ತು ಐರನ್ ಕಂಟೆಂಟ್ ಜಾಸ್ತಿ ಇರುವಂತಹ ಖರ್ಜೂರನ ಹಾಕ್ಕೊಳ್ತಾ ಇದ್ದಾರೆ. ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನು ಕೂಡ ಮಿಕ್ಸಿಗೆ ಹಾಕಿ ಫಸ್ಟು ರನ್ ಮಾಡ್ಕೊಳ್ತಾ ಇದ್ದಾರೆ. ಇದು ರನ್ ಆದಮೇಲೆ ನಂತರ ಏನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಫಸ್ಟು ಅದನ್ನು ಹಾಕ್ಕೊಳ್ತಾ ಇದ್ದಾರೆ.
ಇಲ್ಲಿ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖರ್ಜೂರ ಹಾಕ್ಕೊಳ್ಬೇಕಾಗತ್ತೆ. ತುಂಬಾ ಒಂದು ಟೇಸ್ಟಿಯಾಗಿರೋವಂತಹ ಒಂದು ಲಡ್ಡು ಅಂತಲೇ ಹೇಳ್ಬೋದು. ಈಗ ಇದನ್ನು ರನ್ ಮಾಡುವಾಗ ಇದಕ್ಕೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡ್ರು. ಖರ್ಜೂರ ಹಾಕಿದ್ರೆ ಕೆಲವು ಸಲ ಮಿಕ್ಸಿ ಸರಿಯಾಗಿ ರನ್ ಆಗೋದಿಲ್ಲ, ಹಾಗಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ರನ್ ಮಾಡ್ಕೊಳ್ಬೋದು. ಹಾಗಾಗಿ ಸ್ವಲ್ಪ ತುಪ್ಪ ಹಾಕಿದರೆ ಮತ್ತು ತುಪ್ಪ ಹಾಕೋದ್ರಿಂದ ಇದು ತಂಪು ಕೂಡ. ಈಗ ಅಗಸೆ ಬೀಜ ಸ್ವಲ್ಪ ಹೀಟು ಮತ್ತು ಖರ್ಜೂರ ಕೂಡ ಹೀಟ್ ಅಲ್ವಾ, ತುಪ್ಪ ಹಾಕಿದ್ರೆ ಬ್ಯಾಲೆನ್ಸ್ ಆಗುತ್ತೆ. ಈಗ ಇದು ರನ್ ಆಯಿತು. ಈಗ ನೋಡಿ ಕರೆಕ್ಟಾಗಿ ಹದಕ್ಕೆ ಬಂದಿದೆ, ಉಂಡೆ ಕಟ್ಟುವಂತಹ ಹದಕ್ಕೆ. ಇನ್ ಕೇಸ್ ಏನಾದರೂ ಉಂಡೆ ಕಟ್ಟಕ್ಕೆ ಆಗ್ತಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ಬೋದು. ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಉಂಡೆ ಕಟ್ಕೊಂಡ್ರೆ ಒಳ್ಳೆ ಪ್ರೋಟೀನ್ ರಿಚ್ ಆಗಿರೋ ಅಂತಹ ಲಡ್ಡು ರೆಡಿ ಆಗುತ್ತೆ. ದಿವಸ ಒಂದೊಂದು ಮಕ್ಕಳಿಗೆ ಕೊಡೋದ್ರಿಂದ ಅವರಿಗೆ ಆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಜೊತೆಗೆ ಸ್ಟ್ರೆಂತ್ ಕೂಡ ಬರುತ್ತೆ, ರುಚಿಯಾಗೂ ಕೂಡ ಇರುತ್ತೆ. ಎಲ್ಲರೂ ಸೇರಿ ಉಂಡೆನ ಕಟ್ತಾ ಇದ್ದಾರೆ. ಈಗ ರುಚಿಯಾಗಿರುವಂತಹ ಪ್ರೋಟೀನ್ ಲಡ್ಡು ರೆಡಿಯಾಗಿದೆ. ನೆಕ್ಸ್ಟು ಮಿಲೆಟ್ಸ್ನ ಬಳಸ್ಕೊಂಡು ಹೇಗೆ ಅದರಿಂದ ಸೂಪ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ. Next item soup. Millet soup. Any millet. इधर बैठे ऊदल ले लिया, बार्नयार्ड मिलेट. आप कुछ भी ले सकते हो. ओके, आपको कैसे आपको टेस्ट है. हाँ, इधर जोलद रवा भी ले सकता. एंड ಹೆಸರು ಬೇಳೆ, अभी ತೊಗರಿ ಬೇಳೆ भी दे सकता. नहीं थे नेक्स्ट रेड होता है ना वो मसूर दाल, वो भी ले सकता. नेक्स्ट एनी वेजिटेबल. अभी आज हम सोरकाई ले लिया, आप कुंबड़काई भी ले सकता, कैरेट भी ले सकता, गेंस भी ले सकता. आपको बीटरूट भी ले सकता. आपको सोप्पू में नुग्गे सोप्पू भी ले सकता, ये सोप्पू भी ले सकता, पालक भी ले सकता, अरवे सोप्पू भी ले सकता. आपको क्या आपको पसंद है सीजन वाइज आपको अवेलेबिलिटी की वजह से लेना. इसके से टिक्का के लिए इसके लिए पेपर जीरा, बीरुल्ली ऑप्शनल, चाहिए तो हो सकता. टमाटो ऑप्शनल. इसके वजह से आप साथ खाए तो शुंठी यूज़ कर सकता. ओके, इसका वजह से ओमा भी यूज़ कर सकता. ये भी ऑप्शनल. नींबू वाले वाटे होली कुछ भी बट इमली ना यूज़ करना. ओके, इमली यूज़ करें तो बायो अवेलेबिलिटी कम हो जाता है. इसी ये यूज़ कर सकता, वाट होली यूज़ कर सकता, अरे कोकम पुनर्पुली यूज़ कर सकता, फ्रूट का यूज़ कर सकता. बस इतना ही समझ गए. हाँ, उसमें फर्स्ट क्या करना, पानी रखना. पानी उबालने टाइम में ये डालना दोनों. फर्स्ट क्या डालना, ये डालना. ये 40% होने के बाद ये डालना. ये भी 40-50% होने के बाद पकाने के बाद क्यों है ना, वो टाइम में ये फ्राथ आता दूरे वो निकाल के उसके बाद वेजिटेबल डाल. तो क्या क्या वेजिटेबल डाल सकता, डाल के वो अच्छा उबालने के बाद आप ठंडी करने के बाद पानी सेपरेट करना, दैट इज स्टॉक सेपरेट करना. ये वाला सेपरेट करके ठंडी होने के बाद ये मिक्स करना, साफ पेस्ट करके पुदीना डाल के साफ करके, नहीं तो अजवाइन सोप्पू डाल के साफ करके, नहीं तो खड़ी पत्ता डाल के कुछ अरोमा देता ना, वो पत्ता डाले तो आपका अच्छा होता. उसके बाद वो फिर वो पानी में मिलाना, स्टॉक में मिला के ಬಾಯ್ಲ್ಡ್ ವಾಟರ್. हाँ अड़के स्टॉक ಬೇಯಿಸಿರೋದು स्टॉक. उसके बाद उसमें कितना आपको और थिकनेस चाहिए, नहीं तो और पतला चाहिए, थिन चाहिए तो पानी ऐड कर सकते. पानी डालना नहीं. हाँ, नहीं तो उस हिसाब से. उसके बाद नमक आपके हिसाब से डाल के फिर उबालना. उबाल के वो टाइम में तड़का कोकोनट ऑयल नहीं तो तुप्पा, हाँ उनमें बेल्लुल्ली जीरगे बस वो तड़का डालना.
उसके बाद पेपर पाउडर, सर्व करने टाइम में नींबू। ಮಿಲೆಟ್ಸು ಮತ್ತು ತರಕಾರಿ ಸೊಪ್ಪನ್ನು ಬಳಸ್ಕೊಂಡು ಹೇಗೆ ಅದರಿಂದ ರುಚಿಯಾಗಿರುವಂತಹ ಆರೋಗ್ಯಕರವಾದಂತಹ ಸೂಪ್ ಮಾಡೋದು ಅಂತ ಹೇಳಿ ಈಗ ಎಕ್ಸ್ಪ್ಲೇನ್ ಮಾಡಿದ್ರು. ಈಗ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದಾರೆ. ಫಸ್ಟು ಒಂದು ಪಾತ್ರೆಗೆ ನೀರನ್ನ ಕುದಿಯೋಕ್ಕೆ ಇಟ್ಕೊಂಡಿದ್ದಾರೆ. ನೆಕ್ಸ್ಟು ನೆನೆಸಿಟ್ಕೊಂಡಿರೋವಂತಹ ಊದಲನ್ನ ನೀರು ತೆಗೆದುಬಿಟ್ಟು ಈ ಕುದಿತಾ ಇರೋವಂತಹ ನೀರಿಗೆ ಹಾಕ್ಕೊಳ್ತಾ ಇದ್ದಾರೆ. ಇದು ಒಂದು 40% ಬೆಂದ ಮೇಲೆ ನಂತರ ಹೆಸರುಬೇಳೆ ಏನು ನೆನೆಸಿಟ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದಾರೆ. ಊದಲು ಎಷ್ಟು ತೊಗೊಂಡಿರ್ತೀವೋ ಅದರ ಅರ್ಧ ಕ್ವಾಂಟಿಟಿಯಷ್ಟು ಹೆಸರುಬೇಳೆನ ಹಾಕ್ಕೊಳ್ಬೇಕು. ಹೆಸರುಬೇಳೆ ಬದಲಿಗೆ ತೊಗರಿಬೇಳೆ ಅಥವಾ ಕೆಂಪು ಮಸೂರು ದಾಲ್ನ ಕೂಡ ಹಾಕ್ಕೊಳ್ಬೋದು ಅಂತ ಹೇಳಿದ್ರು. ಈಗ ಹೆಸರುಬೇಳೆ ಹಾಕಿದರೆ ಆ ಕ್ಲಿಪ್ ಮಿಸ್ ಆಗಿದೆ ಇಲ್ಲಿ. ನೆಕ್ಸ್ಟು ಈಗ ಕುದಿಯುವಾಗ ನೊರೆ ಬರುತ್ತೆ, ಆ ನೊರೆನೆಲ್ಲ ತಕ್ಕೊಳ್ಬೇಕು. ನಂತರ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋವಂತಹ ಸೋರೆಕಾಯಿನ ಹಾಕ್ಕೊಳ್ತಾ ಇದ್ದಾರೆ. ಇದಕ್ಕೆ ಹಾಗೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ಟೊಮೊಟೊ ಮತ್ತು ಒಂದೆಲಗ ಸೊಪ್ಪನ್ನು ಕೂಡ ಹಾಕಿ ಬೇಯಿಸಿದ್ದಾರೆ. ಕೆಲವು ಕ್ಲಿಪ್ಗಳು ಮಿಸ್ ಆಯಿತು, ಯಾಕಂದರೆ ಆ ಸೈಡು ಮತ್ತು ಈ ಸೈಡು ಅಂತ ಹೇಳಿ ವಿಡಿಯೋ ಮಾಡ್ಕೊಳ್ಳುವಾಗ ಕೆಲವು ಕ್ಲಿಪ್ಗಳು ಮಿಸ್ ಆಯಿತು ಅಷ್ಟೇ. ಬಟ್ ಏನೇನು ಹೇಗೆ ಅಂತ ಹೇಳಿ ಮತ್ತೆ ಎಕ್ಸ್ಪ್ಲೇನ್ ಮಾಡಿದ್ರು, ನಾವೆಲ್ಲ ಬರೆದಿಟ್ಕೊಂಡಿದ್ವಿ. ಈಗ ಸೋರೆಕಾಯಿ ಹೆಚ್ಚಿಟ್ಕೊಂಡಿರೋದನ್ನು ಒಂದು ಅರ್ಧದಷ್ಟು ಹಾಕಿದ್ದಾರೆ. ಇದ್ರ ಬದಲಿಗೆ ಗೆಣಸನ್ನು ಕೂಡ ಹಾಕ್ಕೊಳ್ಬೋದು ಅಂದರು, ಅಥವಾ ಕುಂಬಳಕಾಯಿ ಕೂಡ ಹಾಕ್ಕೊಳ್ಬೋದು, ಬೀಟ್ರೂಟ್ ಹಾಕ್ಕೊಳ್ಬೋದು ಅಂತ ಹೇಳಿದ್ರು. ನಂತರ ಇಲ್ಲಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದಾರೆ ಮತ್ತು ಟೊಮೊಟೊ ಕೂಡ ಹಾಕಿದ್ದಾರೆ. ನೆಕ್ಸ್ಟು ಒಂದೆಲಗ ಸೊಪ್ಪನ್ನ ಕೂಡ ಹಾಕಿದ್ದಾರೆ. ಇದಿಷ್ಟು ಹಾಕಿದ್ಮೇಲೆ ಬೇಯಿಸಿ ಅದನ್ನು ನೀರನ್ನ ತಕ್ಕೊಳ್ಬೇಕು. ನೀರನ್ನ ತೆಗೆದುಬಿಟ್ಟು ಕಂಪ್ಲೀಟ್ ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಬೇಕು. ಅದೇನು ಪಲ್ಪ್ ಉಳಿಯುತ್ತಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿ ಮತ್ತೆ ಇದೇ ಪಾತ್ರೆಗೆ ಹಾಕಿ ರುಬ್ಬಿರೋ ಪೇಸ್ಟ್ ಜೊತೆಗೆ ಈ ಬಸ್ದಿಟ್ಕೊಂಡಿರೋವಂತಹ ನೀರನ್ನು ಅದಕ್ಕೆ ಹಾಕಬೇಕು. ಹಾಕಿ ಕುದಿಸ್ಕೋಬೇಕಾಗತ್ತೆ. ನೋಡಿ, ಬಸ್ದ ಮೇಲೆ ಈ ರೀತಿ ಕಂಪ್ಲೀಟ್ ತಣ್ಣಗಾಗ್ಬಿಡಬೇಕು ಇದನ್ನೆಲ್ಲ. ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಇದ್ರ ಜೊತೆಗೆ ಸ್ವಲ್ಪ ಪುದೀನ ಹಾಕಿ ರುಬ್ಕೊಂಡಿದ್ದಾರೆ. ರುಬ್ಬಾದ್ಮೇಲೆ ಅದೇ ಪಾತ್ರೆಗೆ ಹಾಕಿ ಮತ್ತು ಬಸ್ದಿರೋವಂತಹ ನೀರನ್ನು ಹಾಕಿ ಅದಕ್ಕೆ ಉಪ್ಪು ಮತ್ತು ಕಾಳುಮೆಣಸಿನ ಪುಡಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿದ್ದಾರೆ. ಆ ಒಂದು ಕ್ಲಿಪ್ ಮಿಸ್ ಆಗಿದೆ. ನಂತರ ಸರ್ವ್ ಮಾಡುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕಿ ಸರ್ವ್ ಮಾಡಿದ್ರು. ನೋಡಿ, ಈಗ ಸೂಪ್ ಇಲ್ಲಿ ರೆಡಿಯಾಗಿದೆ. ಮಧ್ಯಾಹ್ನ ಊಟದ ಟೈಮ್ ಆಯಿತು. ಊಟಕ್ಕೆ ಅಂತ ಬಂದ್ವಿ. ನುಗ್ಗೆ ಸೊಪ್ಪಿನ ಚಟ್ನಿ ಮಾಡಿದ್ರು, ಒಳ್ಳೆ ರುಚಿಯಾಗಿತ್ತು. ಅದರ ರೆಸಿಪಿ ಕೂಡ ಬರ್ಕೊಂಡಿದ್ದೀನಿ. ಈಗೇನು ಸೂಪ್ ಮಾಡಿದ್ವಲ್ಲ ಅದು ಮತ್ತು ಮಿಲೆಟ್ಸ್ ಫುಡ್ಡಿಂಗ್ ಕೂಡ ಹಾಕ್ತಾ ಇದ್ದಾರೆ. ಜೊತೆಗೆ ಅನ್ನ ಮತ್ತು ಸೊಪ್ಪಿನ ಸಾಂಬಾರು ಮಾಡಿದರು, ಬಸಳೆ ಸೊಪ್ಪಿನ ಸಾಂಬಾರು. ತುಂಬಾ ರುಚಿಯಾಗಿತ್ತು. ಜೊತೆಗೆ ಒಂದೆಲಗ ಸೊಪ್ಪು ತಂಬಳಿ ಇತ್ತು. ಇನ್ನು ಇವರು ಮಜ್ಜಿಗೆಗೆ ಅನ್ನ ಬಸ್ತಿದ್ದ ಗಂಜಿ ಹಾಕಿ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ರೆಸಿಪಿಗಳನ್ನು ಕೂಡ ಶೇರ್ ಮಾಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.